ಕರೆದುಕೊಂಡು ನೇರವಾಗಿ ದ್ವಾರಕೆ ಬಳಿಗೆ ಬರ್ತಾ ಇರುವುದು ಎನ್ನುವಂತಹ ಕುತೂಹಲದಿಂದ ಹಾಗೆ ನನ್ನ ಅರಮನೆಯಿಂದ ಹೊರಗಡೆ ಬಂದು ದೂರಕ್ಕೆ ದೃಷ್ಟಿಯನ್ನು ಹಾಯಿಸಿದ್ರೆ ನನ್ನ ದೃಷ್ಟಿಗೆ ಗೋಚರಿಸಿದವರು ನಾರದ ಮುನಿಗಳು. ಮಹತಿಯ ನಾದ, ಅದಕ್ಕೆ ಸರಿಯಾಗಿ ನನ್ನದಾದಂತಹ ಶ್ರುತಿ. ಹೌದು, ಸಂಗೀತವು ಸರಿಯಪ್ಪ. ಅದನ್ನು ಕೇಳಿ ನಿಮ್ಮನ್ನು ನೋಡಿ ಎಲ್ಲಿಲ್ಲದಂತಹ ಆನಂದವಾಯಿತು ಸ್ವಾಮಿ ನನಗೆ. ಆ ಕ್ಷಣದಲ್ಲಿ ನೇರವಾಗಿ ನಿಮ್ಮ ಎದುರಿಗೆ ಬಂದೆ. ನಿಮ್ಮನ್ನು ನಾನು ಇಲ್ಲಿಯವರೆಗೆ ಕರೆ ತಂದೆ. ಎತ್ತರದ ಪೀಠವನ್ನು ನಿಮಗೆ ಇಟ್ಟಿದ್ದೇನೆ ನಾನು. ಯಾಕೆ? ಮನೆಗೆ ಬಂದವರು ಅಂದ್ರೆ ಅತಿಥಿಗಳು ದೇವರಿಗೆ ಸಮಾನವಂತೆ. ಅತಿಥಿಗಳಲ್ಲಿ ನಾವು ದೇವರನ್ನು ಕಾಣಬೇಕಂತೆ. ಅದಕ್ಕಾಗಿಯೇ ಕರೆ ತಂದು ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಉಪಚಾರವನ್ನು ನಾನು ಕೈಗೊಂಡಿದ್ದೇನೆ. ಇದರಲ್ಲೇ ನೀವು ಸಂತೃಪ್ತಿ ಪಡ್ತೀರೆನ್ನುವ ಭರವಸೆಯೂ ನನಗುಂಟು. ಆದ್ರೆ ಒಂದು ಕುತೂಹಲ ಉಂಟು ನನಗೆ. ಏನು ಸ್ವಾಮಿ? ಇಷ್ಟು ಹೊತ್ತಿಗೆ ಇಲ್ಲಿಗೆ ಬರಬೇಕಿದ್ರೆ ಸ್ವಾಮಿಯಲ್ಲಿಗೆ ತೋರ ಮುನಿರಾಯ ಸ್ವಾಮಿಯಲ್ಲಿಗೆ ದೂರ ಮುನಿರಾಯ ಕಾರಣವೇನು ಬೇಡದಿಯ ನನ್ನ ಕಾರಣವೇನು ಬೇಡದಿಯ ದಾರುಣಿಯಲ್ಲಿ ಪೊಸೆ ಉಂಟು ದಾರುಣಿಯಲ್ಲಿ ಪೊಸೆ ಉಂಟು ಮತ್ತೆ ಯಾರಿಗಾಯಿತು ಜಗಳ ಗಂಟು ಮುನಿರಾಯ ವಾಸುದೇವ, ನಿಮ್ಮ ಆಗಮನದಲ್ಲಿ ನನಗೆ ಈ ರೀತಿಯಾದಂತಹ ಕುತೂಹಲವಾಗುವುದಕ್ಕೆ ಬಲವಾದ ಕಾರಣ ಉಂಟು ಸ್ವಾಮಿ. ಸ್ವಾಮಿ, ಯಾಕೆಂದ್ರೆ ಕಾರ್ಯ ಕಾರಣ ಎನ್ನುವುದು ಅವಿನಾದ್ವೈತವಾದಂತಹ ಸಂಬಂಧವುಳ್ಳದ್ದು. ನೀವು ಎಲ್ಲಿಗಾದ್ರೂ ಹೋಗ್ತೀರಿ ಅಂತಾದ್ರೆ ಏನಾದ್ರೂ ಒಂದು ಕಾರ್ಯ ಇದ್ದೇ ಇರ್ತದೆ. ಸಂತರು, ಮಹಂತರು, ಜ್ಞಾನಿಗಳು, ಪರಮಜ್ಞಾನಿಗಳು, ವಿಜ್ಞಾನಿಗಳು ಮತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ ಅಂತ ಆದ್ರೆ ಹೋಗ್ತಾರಾ? ಅದಕ್ಕೊಂದು ಕಾರ್ಯ ಬೇಕೇ ಇದೆ. ಆ ಕಾರ್ಯದ ಹಿಂದೆ ಒಂದು ಕಾರಣವೂ ಇರುವುದಿಲ್ವಾ? ಖಂಡಿತವಾಗಿ. ಹಾಗಿದ್ರೆ ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸುತ್ತುವಂತಹ ನಾರದ ಎಷ್ಟೆಲ್ಲ ವಿಷಯ ಸಂಗ್ರಹ ಮಾಡ್ತಾನೆ. ಮತ್ತೆ ಈ ಪ್ರಪಂಚದಲ್ಲಿ ಎಲ್ಲಿಯೇ ಏನೇ ಆಗ್ಲಿ ಮೊತ್ತ ಮೊದಲಿಗೆ ಗೊತ್ತಾಗುವುದು ಅದು ನಾರದನಿಗೆ. ನನಗೆ ಕೂತಲ್ಲಿಂದಲೇ ಎಲ್ಲ ಗೊತ್ತಾಗ್ತದೆ. ಅದೇ ನಿಮ್ಮನ್ನು ನೋಡಿದ ತಕ್ಷಣದಿಂದ ನನಗೆ ಇಲ್ಲಿ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅಂಗೈಯಲ್ಲಿ ಹೀಗೆ ನೋಡಿದ್ರೆ ಆಯ್ತು, ನನಗೆಲ್ಲ ಕಾಣ್ತದೆ. ಏನನ್ನು ಅಂತ ಕೇಳ್ತೀರಾ? ಕುತೂಹಲ ಸ್ವಾಮಿ. ಯಾವುದು? ಯಾಕೆ ನಾರದರೆಲ್ಲ ಸುತ್ತಾಡಿ ಬಂದಿದ್ದಾರೆ. ಏನಪ್ಪ ಪ್ರಪಂಚದಲ್ಲಿ ಇವತ್ತಿನ ವಿಶೇಷ? ಅದಕ್ಕಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಯಾಕೆ ಅಂದ್ರೆ ನೀವು ತಿರುಗಾಟ ಮಾಡಿದಂತ ಸಂದರ್ಭದಲ್ಲಿ ಪ್ರಪಂಚದ ಸ್ಥಿತಿಗತಿ ಎಲ್ಲ ಹೇಗುಂಟು ಅದಲ್ಲ. ನೀವು ಹೋದಲ್ಲಿ ಎಲ್ಲಿಯಾದ್ರೂ ಯಾರಿಗಾದ್ರೂ ಎಲ್ಲಿಯಾದ್ರೂ ಜಗಳವಾಗಿದೆಯಾ? ಸ್ವಾಮಿ, ಈ ಮಾತನ್ನು ನನ್ನಲ್ಲೇ ಕೇಳುವುದು ಯಾಕೆ? ಕಾರಣ ಉಂಟು. ನಾ ಹೋದಲ್ಲಿ ಜಗಳ ಆಗ್ತದಂತೆ. ನಿಮಗೊಂದು ಹೆಸರು ಉಂಟಲ್ಲ, ಹೇಗೆ? ನಾರದ ಕಲಹ ಪ್ರಿಯ.
ಅದರ ಅರ್ಥ ಏನು? ಆ, ಕ ಅಂದ್ರೆ ಕಮಲಜ, ಹೌದು ರ ಅಂದ್ರೆ ಲಕ್ಷ್ಮೀಪತಿ, ಹೌದು. ಹ ಅಂದ್ರೆ ಹರ. ಹೌದು. ಮೂವರಿಗೆ ಪ್ರೀತಿ ಪಾತ್ರನಾದವ ನಾರದ ಅಂತ. ಅದನ್ನು ಯಾರೋ ಒಬ್ಬ ಗೊತ್ತಿಲ್ಲದವ ಯಾರ ಒಪ್ಪಲ್ಲ. ಇದು ಗೊತ್ತಿರುವುದು ನಮಗಿಬ್ಬರಿಗೆ ಮಾತ್ರ. ಹೌದೌದು. ಉಳಿದವರಿಗೆ ಇದು ಅರ್ಥ ಆಗಿದೆ ಆಗ್ಲಿಲ್ಲ. ಆದ ಕಾರಣವೇ ನಾನು ಅದನ್ನ ಆ ಶಬ್ದ ಪ್ರಯೋಗ ಮಾಡ್ಲಿಲ್ಲ ನಿಮಗೆ. ಹಾ. ಮತ್ತೆ ನೀವಾಗಿ ಕೇಳುವಾಗ ಹೇಳ್ಬೇಕಲ್ಲ ನಾನು? ಹೌದು. ಈಗ ಹಾ. ನಾನು ಕೇಳ್ತೇನೆ, ಹಾ. ಏನಾದ್ರೂ ವಿಶೇಷ ಇದೆಯಾ? ಹಾ. ನೀವು ಇಲ್ಲಿಗಾಗಿಯೇ ಬಂದವರ ಹಾ. ಅಥವಾ ಎಲ್ಲಿಗಾದ್ರೂ ಹೋಗುವವರು ಇಲ್ಲಿಗೊಮ್ಮೆ ಬಂದು ಹೋಗುವಂತ ಇಲ್ಲಿಗೆ ಬಂದದ್ದ? ಹಾ. ಅಲ್ಲ ನನ್ನನ್ನೇ ಕಾಣುವುದಕ್ಕಾಗಿ ಬಂದದ್ದ? ಹಾ. ನನಗೆ ಏನಾದ್ರೂ ಕೊಡುವುದಕ್ಕೆ ಬಂದದ್ದ? ಹಾ. ಅಲ್ಲ ನನ್ನಿಂದ ಏನಾದ್ರೂ ಪಡೆಯುವುದಕ್ಕೆ ಬಂದದ್ದ? ಹಾ. ಇಷ್ಟು ಮಾತ್ರ ಅಲ್ಲ, ಹಾ. ಇನ್ನೊಂದು ಕುತೂಹಲ ಏನು ಗೊತ್ತಾ? ಏನು? ನಾರದರೆ ಬನ್ನಿ ಅಂತ ಹೇಳಿದ್ರೆ ಬರುವವರಲ್ಲ ನೀವು. ಏ. ನಾರದರೆ ಹೋಗಿ ಅಂತ ಹೇಳಿದ್ರೆ ಹೋಗುವವರಲ್ಲ. ನಾನು ಎಲ್ಲಿಗೆ ಯಾವಾಗ ಹೋಗ್ತೇನೆ ಅಂತ ನನಗೆ ಗೊತ್ತಿಲ್ಲ. ಅದುವೇ ನನಗೆ ನಿಮ್ಮಲ್ಲಿರುವಂತಹ ಒಂದು ಕುತೂಹಲ. ಮತ್ತೆ? ಇವತ್ತು ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಆದ್ರೆ ಹಾ. ಏನೋ ಒಂದು ಕಾರ್ಯ ಕಾರಣ ಇರಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ಹಾ. ನಾನು ಅರಿತವನಿದ್ದೇನೆ. ಸರಿ. ಅದಕ್ಕಾಗಿ ಕೇಳ್ತಾ ಇದ್ದೇನೆ. ಹಾ. ನನ್ನ ಕುತೂಹಲವನ್ನು ಕಲಿಸುವುದಕ್ಕಾಗಿ ಹೇಳುವಿರಾ ನಾರದರೆ? ಧರೆಯ ಬಾರವ ಹಾಡು ಹಾಡು ಕಳೆಯರೆಲ್ದವತರಿಸಿ ಅವತರಿಸಿ ಧರೆಯ ಭಾರವ ಕಳೆಯಲೆಲ್ದವತರಿಸಿ ನರನಾಟಕದಿ ರಂಜಿಪಾಯ್ ನರನಾಟಕದಿ ರಂಜಿಪಾಯ್ ಪರಮ ಪರಮ ಪುರುಷನೇ ಪದ್ಮನಾಭನೇ ವಿಶ್ವವಂದಿತನೇ ಪರಮ ಪುರುಷನೇ ಪದ್ಮನಾಭನೇ ವಿಶ್ವವಂದಿತನೇ ಅರಿಯದವನೆಲ್ಲ ಕೇಳುವೆಗೆ ಅರಿಯದವನ ತಿನ್ನ ಕೇಳುವೆ ಪರಿಧಿ ನೀನ್ಯಾಕಿನು ತಾಗ ಕೇಳುವೆ ಪರಿಧಿ ಯಾಕಿನು ಕೋಮಲ ತರದ ನಿರುಪಮ ಪಾರಿಜಾತವ ಏನು ಏನು ಕೋಮಲ ತರದ ನಿರುಪಮ ಪಾರಿಜಾತವ ಗಿತ್ತನ ಮುನಿಪ ಪರಮ ಪುರುಷ ಪದುಮನ ವಿಶ್ವವಂದಿತನೇ ಮಾಧವ ರಮಾಧವ ಆಯ ಸ್ವಾಮಿ. ಪ್ರಭು, ನನಗಿರುವಷ್ಟೇ ಉತ್ಸಾಹ, ಉಲ್ಲಾಸ, ಸಂತೋಷ ನಿಮ್ಮ ಮುಖದಲ್ಲಿಯೂ ಕಾಣ್ತಾ ಇದ್ದೇನಲ್ಲ ನಾನು. ಎಂತಹ ನಿಸ್ತೇಜನಿಗೂ ಕೂಡ ನಿನ್ನ ಮುಖವನ್ನು ಕಂಡಾಗ ಉಲ್ಲಾಸ ಬಾರದೆ ಇದ್ದೀತ ಸ್ವಾಮಿ. ಹೌದೇ? ಜಗತ್ತನ್ನು ಬೆಳಗುವಂತಹ ದಿನಮಣಿಯ ಪ್ರಭೆಯಿಂದ ನಿನ್ನ ಮೋರೆ ಕಂಗೊಳಿಸ್ತಾ ಇದೆ. ಇದನ್ನು ನೋಡಿದಾಗಲೇ ಎಂತವನಿಗಾದ್ರೂ ಏನಾದ್ರೂ ಹೊಸತನವನ್ನು ಮಾಡುವ ಎನ್ನುವ ಹಾಗೆ ಅನ್ನಿಸಿದ್ರೆ